ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ನಂದಿನಿ ಹಬ್ಬ. ಬಿಡಿಸಲಾಗದ ಬಂಧ ಅಧ್ಯಾಯ 9. ಕತೆ ಹೇಗಿದೆ ಕೇಳಿ. ಕಡೆಯಲ್ಲಿ ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಲೈಕ್ ಕಮೆಂಟ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಏಯ್, ಯಾಕೋ ಅವಳಿಗೆ ಹಾಗೆ ರೇಗಿದ್ಯಾ? ಪೊಲೀಸ್ ಕಣೋ, ಆಮೇಲೆ ಏನಾದರೂ ಕೇಸ್ ಹಾಕಿದರೆ ಏನು ಮಾಡ್ತೀಯಾ ಎಂದು ಗಾಬರಿಯಿಂದ ಕೇಳಿದಳು ನೈದಿಲೆ ತಮ್ಮ ಒಳಗೆ ಬಂದ ಕೂಡಲೇ. ಆರಿದ್ರ ಬಳಿಯಲ್ಲಿ ಅವನ ಪರವಾಗಿ ಕ್ಷಮೆ ಕೇಳಿ ತಾನೂ ಒಳಗೆ ಬಂದಿದ್ದಳು. ಏನು ಅಕ್ಕ ಅಂತ ಕರೆದಿದ್ದಾಳೆ ಅಂತ ಅವಳನ್ನು ತಂಗಿ ಅಂದ್ಕೊಂಡಿದ್ಯಾ ಹೇಗೆ? ನೋಡು, ನೀನು ನನಗೆ ಮಾತ್ರ ಅಕ್ಕ, ಅದನ್ನು ನೆನಪಲ್ಲಿ ಇಟ್ಕೊಂಡು ಹೋಗಿ ನೆಮ್ಮದಿಯಾಗಿ ಮಲಗು. ಈ ನರಸಿಂಹಶಾಸ್ತ್ರಿಯನ್ನು ಮುಟ್ಟೋಕೆ ಕೂಡ ಧೈರ್ಯ ಬೇಕು ಎಂದವ ಅಲ್ಲೇ ತನ್ನ ಮಾತು ಆಲಿಸುತ್ತಾ ಕಣ್ಣು ಪಿಳಿಪಿಳಿ ಬಿಡುತ್ತಾ ನಿಂತ ಚೋಟ್ ಮೆಣಸಿನಕಾಯಿಯ ನೋಡಿದವ. ಏಯ್, ನಿಂಗಿನ್ನು ನಿದ್ರೆ ಬಂದಿಲ್ವಾ? ಬಾರೆ ಹೋಗೋಣ ಎಂದು ಅವಳನ್ನು ಎತ್ತಿ ಹೆಗಲ ಮೇಲೆ ಹಾಕಿಕೊಂಡು ಹೋಗಿದ್ದ. ಬೆಳಗ್ಗೆಯ ಹೊತ್ತಿಗೆ ಇಡೀ ಏರಿಯಾಗೆಲ್ಲ ರೌಡಿಗಳು ಬಂದು ಹೋಗಿ ಗಲಾಟೆ ಮಾಡಿದ್ದು ಪ್ರಚಾರವಾಗಿತ್ತು. ಶಾಸ್ತ್ರಿ, ನೀನು ಮೊದಲು ನಿಮ್ಮ ಭಾವ ಇದ್ದಲ್ಲಿಗೆ ಹೋಗು, ಅವರೇ ನಿನಗೆ ಏನಾದರೂ ಕೆಲಸ ಕೊಡಿಸ್ತಾರೆ. ಇಲ್ಲ ಅಂದರೆ ನಾನೇ ಇಲ್ಲಿ ದುಡಿದು ಹಣ ಕಳಿಸ್ತೀನಿ, ಅಲ್ಲೇ ಇದ್ಬಿಡು ಎಂದರು ಶಂಕರ್ ಶಾಸ್ತ್ರಿಗಳು ಮಗ ಎದ್ದು ಬಂದ ಕೂಡಲೇ. ಅಪ್ಪಾಜಿ, ಯಾರೋ ಪುಡಿ ರೌಡಿಗೆ ಹೆದರಿ ನನ್ನ ಮನೆ ಬಿಟ್ಟು ಅಲ್ಲದೆ ದೇಶನೇ ಬಿಟ್ಟು ಹೋಗಬೇಕಾ ಎಂದು ಕೇಳಿದ ಶಾಸ್ತ್ರಿ ಸಿಟ್ಟಲ್ಲಿ. ಮಗ ಕಣ್ಮುಂದೆನೇ ಪ್ರಪಂಚ ಬಿಟ್ಟು ಹೋಗೋಕ್ಕಿಂತಲೂ ದೇಶ ಬಿಟ್ಟು ಹೋಗೋದು ಎಷ್ಟೋ ಒಳ್ಳೆಯದು ಅಲ್ವಾ ಎಂದರು ಅನಸೂಯ. ಇವನು ನರಸಿಂಹಶಾಸ್ತ್ರಿ ಯಾರ ಮುಂದೆಯೂ ತಲೆ ಬಾಗಿಸೋದೇ ಇಲ್ಲ. ಅಷ್ಟಕ್ಕೂ ಅಮ್ಮ, ನನ್ನ ನೀವು ಗಂಡು ಅಂತ ಹೆತ್ತಿರೋದು, ಅದು ಸುಳ್ಳು ಅಂತ ಹೇಳಿ ಆಗಬೇಕಾದ್ರೆ ನೀವು ಹೇಳಿದ್ದರ ಬಗ್ಗೆ ಯೋಚನೆ ಮಾಡ್ತೀನಿ ಎಂದ ಶಾಸ್ತ್ರಿ. ತಲೆ ಗಟ್ಟಿ ಇದೆ ಅಂತೇಳಿ ಬಂಡೆಗೆ ಗುದ್ದಿಕೊಳ್ಳೋರನ್ನ ದಡ್ಡ ಅಂತಾರೆ ಶಾಸ್ತ್ರಿ. ಅರ್ಥ ಮಾಡ್ಕೊ, ನಾವೇನು ನಿನ್ನ ಶತ್ರುಗಳು ಅಲ್ಲ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ ಎಂದರು ಶಂಕರ್ ಶಾಸ್ತ್ರಿಗಳು ತಾಳ್ಮೆಯಿಂದ. ಆಗಲ್ಲ ಅಪ್ಪಾಜಿ, ನನಗೇನು ಒಳ್ಳೆಯದು ಅಂತ ನನಗೂ ಗೊತ್ತಿದೆ. ಯಾವನೋ ಏನೋ ಅಂದ ಅಂತ ನಾನು ಊರು ಬಿಟ್ಟು ಹೋಗ್ತೀನಿ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಷ್ಟೆ ಎಂದವ ಅಲ್ಲೇ ಇದ್ದ ತನ್ನಮ್ಮನ ಕಡೆಗೆ ನೋಡಿ. ಅಮ್ಮ, ನನಗೆ ಕಾಫಿ ಕುಡಿ ಎಂದು ಮೈ ಮುರಿದು ಕೇಳಿದ. ಕೊಡು, ಕಾಫಿ ತಂದು ತಲೆ ಮೇಲೆ ಸುರಿ. ಹೇಳಿದ್ದು ಅರ್ಥ ಮಾಡಿಕೊಳ್ಳೋ ಮಕ್ಕಳಾದರೆ ಸರಿ, ಅದೇನು ಅಂತ ಹೆತ್ತು ಬಿಟ್ಟೆ ಈ ಮಹಾನುಭಾವನ. ಏತಿ ಅಂದರೆ ಪ್ರೇತಿ ಅಂತಾನೆ ಎಂದು ಗದರಿದರು ಶಂಕರ್ ಶಾಸ್ತ್ರಿಗಳು. ಅಪ್ಪಾಜಿ, ಯಾರೋ ಏನೋ ಮಾಡ್ತಾರೆ ಅದಕ್ಕೆ ಊರು ಬಿಟ್ಟು ಹೋಗೋ ಅಂತಿದ್ದೀರಾ ಅಲ್ವಾ? ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಅದೇ ಕೆಲಸ ಮಾಡೋಕ್ಕೆ ಹೋಗು ಅಂದಿದ್ರೆ ಖಂಡಿತ ಹೊರಡ್ತಿದ್ದೆ. ಆದರೆ ಈಗ ಹೋಗಲ್ಲ. ನೀವು ಕೂಡ ಅರ್ಥ ಮಾಡಿಕೊಳ್ಳಿ. ನನ್ನ ಜಾತಕ ನೀವೇ ನೋಡಿದ್ದೀರಾ, ನನಗೆ ಸಾವು ಅಷ್ಟು ಸುಲಭವಾಗಿ ಬರಲ್ಲ ಎಂದ ಶಾಸ್ತ್ರಿ ನಗುತ್ತಾ. ನಿನಗೆ ಸಾವು ಬೇಗ ಬರಲ್ಲ ಅನ್ನೋದೇನೋ ನಿಜಾನೇ, ಆದರೆ ನೋವು ಆಗಬಾರ್ದು ಅಂತೇನಿಲ್ಲ ಅಲ್ವಾ? ಜಾತಕಕ್ಕಿಂತಲೂ ಮೇಲೆ ಇನ್ನೂ ಏನೋ ಇದೆ ಅಂತಾರೆ ಅಲ್ವಾ, ವಿಧಿ ಅಂತಾರೆ ಅದನ್ನು ಎಂದರು ಶಂಕರ್ ಶಾಸ್ತ್ರಿಗಳು ಸಿಟ್ಟಲ್ಲಿ. ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ, ಆದರೆ ನೀವು ಕೂಡ ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಿ. ವಯಸ್ಸಾಗಿರೋ ಅಪ್ಪ ಅಮ್ಮ, ಹೆರಿಗೆ ದಿನ ನೋಡ್ತಿರೋ ಅಕ್ಕ, ಹೆತ್ತವರಿಗಿಂತಲೂ ಜಾಸ್ತಿ ನನ್ನನ್ನೇ ಹಚ್ಚಿಕೊಂಡ ಚೋಟ್ ಮೆಣಸಿನಕಾಯಿ, ಇವರನ್ನೆಲ್ಲ ಬಿಟ್ಟು ನಾನು ಇಲ್ಲಿಂದ ಒಂದಿಂಚು ಕರಗಲ್ಲ ಎಂದ ಶಾಸ್ತ್ರಿ ಅಮ್ಮ ಕೊಟ್ಟಿದ್ದ ಕಾಫಿ ಕುಡಿದು ಲೋಟ ಕೆಳಗಿಡುವ ಹೊತ್ತಿಗೆ ಸರಿಯಾಗಿ ಮಾಮ ಎಂದು ಕೂಗಿದಳು ಸ್ವಪ್ನ ಜೋರಾಗಿ. ಬಂದೆ ಕಣೆ ಎನ್ನುತ್ತಾ ಎದ್ದು ಹೋದವನ ನೋಡಿದ ನೈದಿಲೆ. ಅಪ್ಪಾಜಿ, ಅವನು ಒಂಥರ ಹುಲಿ ಇದ್ದಾಗೆ, ಅವನಿಗೆ ಏನೂ ಆಗಲ್ಲ, ನೀವು ಸುಮ್ಮನೆ ಹೆದರಿಕೊಳ್ಳಬೇಡಿ ಎಂದಳು ನಗುತ್ತಾ. ಒಳಗೆ ಬರಬಹುದಾ ಎಂದು ಅನುಮತಿ ಕೇಳಿದಳು ಆರಿದ್ರ ಬಾಗಿಲಲ್ಲಿಯೇ ನಿಂತು. ಅರೆ ಆರಿದ್ರ, ಬಾರಮ್ಮ ಒಳಗೆ ಎಂದು ಆತ್ಮೀಯವಾಗಿ ಕರೆದರು ಅನಸೂಯ. ನಿನ್ನೆ ರಾತ್ರಿ ಆಗಿದ್ದಕ್ಕೆ ಕ್ಷಮೆ ಕೇಳೋಣ ಅಂತ ಬಂದೆ ಎಂದಳು ಆರಿದ್ರ. ಅಯ್ಯೋ, ನೀನ್ಯಾಕೆ ಕ್ಷಮೆ ಕೇಳ್ತೀಯ ಬಿಡಮ್ಮ, ನಮಗೆ ಇದೆಲ್ಲ ಅಭ್ಯಾಸ ಆಗೋಗಿದೆ. ಇಷ್ಟು ದಿನ ಬೀದಿಯಲ್ಲಿ ಆಗೋದು ನಿನ್ನೆ ಮನೆ ಮುಂದೆ ಆಯಿತು ಅಷ್ಟೆ ಎಂದರು ಶಂಕರ್ ಶಾಸ್ತ್ರಿಗಳು. ಇಲ್ಲ ಸರ್, ಇದೆಲ್ಲ ಆಗಿದ್ದು ನನ್ನಿಂದ. ನಾನು ಆ ರೌಡಿಗಳ ಅರೆಸ್ಟ್ ಮಾಡಿದ್ದೆ ನಿಮ್ಮ ಮಗ ಸಾಕ್ಷಿ ಹೇಳ್ತೀನಿ ಅಂದಿದ್ದಕ್ಕೆ. ಅವರಿಗೆ ಕೋಪ ಬಂದು ಅಲ್ಲ, ಹೆದರಿ ನಿಮ್ಮ ಮನೆ ಮುಂದೆ ಬಂದು ಬೆದರಿಕೆ ಹಾಕಿದ್ದಾರೆ ಅಷ್ಟೆ. ನೀವೇನು ಯೋಚನೆ ಮಾಡಬೇಡಿ, ಇನ್ಮುಂದೆ ಯಾವುದೇ ಸಮಸ್ಯೆ ಆಗದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಂದು ಎಂದು ಹೇಳಿದ ಆರಿದ್ರ ಅವರ ಉತ್ತರಕ್ಕೆ ಕೂಡ ಕಾಯದೆ, ಸರಿ ನಾನು ಹೊರಡ್ತೀನಿ, ಸಮಯ ಆಯಿತು ಎಂದು ಹೇಳಿ ನಡೆದಳು. ಗೊತ್ತಾಯ್ತಾ, ಈಗಾದರೂ ತಪ್ಪು ನನ್ನಿಂದ ಆಗಿಲ್ಲ ಅಂತ ಎಂದು ಕೇಳಿದ ಶಾಸ್ತ್ರಿ ಹೊರಗಡೆ ಬಂದು. ತಪ್ಪಾಗಿಲ್ಲ ಅಂದ್ರೇನು? ನಿನ್ನೆ ಅನಾಹುತ ಆಗಿರೋದು ನಿಜಾನೇ ಅಲ್ವಾ? ಮನೆಯಲ್ಲಿ ಮಗು ಇದೆ, ಗರ್ಭಿಣಿ ಇದ್ದಾಳೆ, ಸ್ವಲ್ಪ ಅರ್ಥ ಮಾಡ್ಕೊ. ನೀನು ಮಾಡೋ ಎಡವಟ್ಟಿಗೆ ನಾವು ದಂಡ ಕಟ್ಟೋ ಹಾಗೆ ಮಾಡಬೇಡ ಎಂದು ಹೇಳಿದರು ಶಂಕರ್ ಶಾಸ್ತ್ರಿಗಳು. ಅವರ ಮಾತಲ್ಲಿದ್ದ ಭಯದ ಅರಿವು ತನಗೂ ಆಗಿದ್ದರಿಂದ ಸರಿ ಎಂದು ತಲೆ ಆಡಿಸಿದ್ದ ನರಸಿಂಹಶಾಸ್ತ್ರಿ. ಮುಂದಿನ ಸಂಚಿಕೆ ಆದಷ್ಟು ಬೇಗ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪ್ಲೀಸ್.